ನಮ್ಮ ಮಕ್ಕಳು ಮನೆಯಿಂದ 3 ಗಂಟೆಗೆ ಹೊರಟು ಇಲ್ಲಿ ನಮ್ಮ ಭಜನೆ ಮಂದಿರಕ್ಕೆ ಬಂದಿದ್ದರು. ಎಲ್ಲ ಡ್ಯಾನ್ಸಿನ ಮಕ್ಕಳು ಇಲ್ಲಿಗೇ ಬಂದರು ರೆಡಿ ಆಗಲಿಕ್ಕೆ. ಎಲ್ಲರೂ ಮೇಕಪ್ ಎಲ್ಲ ಆಗಿ ರೆಡಿ ಆಗಿದ್ದಾರೆ. ನನ್ನ ಮಗಂದು ಕಾಸ್ಟ್ಯೂಮ್ ಮತ್ತೆ ಹಾಕೋದು, ಮುಖದ್ದು ಮೇಕಪ್ ಆಗಿದೆ, ಮಕ್ಕಳದೆಲ್ಲ ರೆಡಿ ಆಗಿದೆ ನೋಡಿ. ಡ್ಯಾನ್ಸ್ ಅಕಾಡೆಮಿದ್ದು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಮಕ್ಕಳಿಗೆ ತುಂಬಾ ಖುಷಿ ಅಲ್ಲ ಡ್ಯಾನ್ಸ್ ಮಾಡೋದಂದರೆ. ಇಲ್ಲಿ ನಮ್ಮ ಯಕ್ಷಗಾನ ನೃತ್ಯ ಮಾಡುವವರು ಕೂಡ ರೆಡಿ ಆಗಿದ್ದಾರೆ. ಈಗ ನಾವು ಲಾಗ್ ಮಾಡ್ಲಿ ಲಾಗ್ಗೆ ಒಂದು 10 ನಿಮಿಷದಲ್ಲಿ ಬಂದ್ವಿ ನಾವು. ಹತ್ತಿರದಲ್ಲೇ ಇತ್ತಿದ್ದು. ಈ ರೀತಿ ಮೇಲ್ಗಡೆ ರೋಡು, ಕೆಳಗಡೆ ಇಳಿದುಕೊಂಡು ಹೋಗಬೇಕು ನೋಡಿ. ಈ ರೀತಿ ಸ್ಟೆಪ್ ಮಾಡಿದ್ದಾರೆ. ಅಲ್ಲಿ ತಾಳ ಮಧ್ಯದಲ್ಲಿ ಒಂದು ಸೈಡಲ್ಲಿ ಆಗ್ತಿತ್ತು, ಇನ್ನೊಂದು ಕಡೆಯಲ್ಲಿ ದೇವರದ್ದು ಪೂಜೆ ಆಗ್ತಾ ಇತ್ತು. ಇಲ್ಲಿ ತಾಳ ಮದ್ದಲೆ ಆಗ್ತಿತ್ತು. ಇದಾದ ನಂತರ ನಮ್ಮ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಹಾಯ್ ಫ್ರೆಂಡ್ಸ್, ನಿನ್ನೆ ಮಕ್ಕಳದ್ದು ಫಂಕ್ಷನ್ ಆಗಿ ಬರುವಾಗ ನೈಟ್ ಲೇಟ್ ಆಗಿತ್ತು. ಇವತ್ತು ನನಗೊಂಥರ ಕಣ್ಣು ನೋವು ಇಲ್ಲಿ ನೋಡಿ, ದಪ್ಪಾಗಿದೆ ಇಲ್ಲಿ ನರ. ಹಾಗಾಗಿ ಇವತ್ತು ನಾನು ಸ್ವಲ್ಪ ವ್ಲಾಗ್ ಎಲ್ಲ ಮಾಡಲಿಲ್ಲ ಬೆಳಗ್ಗೆಂದು. ಈಗ ಸಂಜೆ ನಾವೀಗ ಆಂಟಿ ಮನೆಗೆ ಹೊರಟಿದ್ದೇವೆ, ಬೀಚ್ ರೋಡಿಗೆ. ನಮ್ಮ ವ್ಲಾಗಲ್ಲಿ ಒಬ್ಬರು ಆಂಟಿ ಮತ್ತು 2 ಮಕ್ಕಳು ಇರ್ತಾರಲ್ಲ, ಅವರ ಮನೆಗೆ ಹೊರಟಿದ್ದೇವೆ. 4 ದಿನ ರಜೆಯಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಯಕ್ಷಿತಾ, ಮಗು, ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೇವೆ. ಹಸ್ಬೆಂಡ್ ನಮ್ಮನ್ನು ಬಿಟ್ಟು ಬರ್ತಾರೆ. ಕಣ್ಣು ಸ್ವಲ್ಪ ತುಂಬ ನೋವು ನನಗೆ, ಎಂಥದೋ ಪ್ರಾಬ್ಲಮ್ ಆಗಿದೆ. ತುಂಬ 1 ವಾರ ಆಯಿತು. ಕಣ್ಣಿನ ಒಳಗಿಂತ ಕಲರ್ ಇಲ್ಲ, ಇಲ್ಲಿ ಸೈಡ್ ನೋವು ಆಗ್ತದೆ. ಸರಿ, ಈಗ ಹೊರಡುದು. ಮಗ ಮತ್ತು ಹಸ್ಬೆಂಡ್ ಕಾರಲ್ಲಿ ಕೂತಾಯಿತು ನೋಡಿ. ನಮ್ಮಲ್ಲಿ ಲಿಯಾಂಶ್ ಬಾಬಾ ರೆಡಿ ಆಗಿದ್ದಾನೆ. ಹಾಯ್ ಮಾಡು, ಹಾಯ್ ಹೇಳು, ಹಾಯ್ ಹೇಳು, ಹಾಂ ಹಾಯ್ ಹೇಳು, ಹಾಯ್ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ಟಾಟಾ ಹೋಗೋದು ಹೇಳು. ಹಾಯ್ ಫ್ರೆಂಡ್ಸ್. ನಮ್ಮ ಟೀಮ್ ಹಿಂದೆ ಉಂಟು. ಚಿನ್ನು ಇಲ್ಲಿ ನೋಡಿ. ಹಾಯ್. ವರ್ಷ ಎಲ್ಲಿದ್ದಾನೆ? ಹಾಯ್ ಹಾಯ್. ನೋಡಿ, ಅಲ್ಲಿ ರಾಶಿ ಉಂಟು ನೋಡಿ, ತಿಂತಾ ಉಂಟು ಅಂತದೆ. ಹೇಗೆ ತುಂಬ ಉಂಟಲ್ಲಿ. ಮಳೆ ಬರುವ ಸೂಚನೆ, ಕಪ್ಪು ಮೋಡ ಕಟ್ಟಿದೆ. ಇವತ್ತಾದ್ರೂ ಮಳೆ ಬರ್ತದಾ ಅಂತೇಳಿ ನೋಡ್ಬೇಕು.
ಸೆಕೆ ಕೂಡ ಇಲ್ಲ, ಗಾಳಿ ಎಲ್ಲ ಉಂಟಲ್ಲ ಇವತ್ತು. ಇದು ಕಲ್ಪನೆ ಅಂದರೆ ಕೆಂಪು ಕಲ್ಲಿದ್ದು ಕೋರೆ. ಅವು ಡ್ರ್ಯಾಗನ್ ಈಮೆ ತಾರಂಡದ ಜರ್ಕೆ ಅವತಲಾಗ ಸೂಪರ್ ಇಜ್ಜ ಅತ್ತೆ ತಾರ ಉದ್ಯಾನವನ ಏನ್ ಮಾಡ್ದ ಆಂಟಿ ಮನೆಗೆ ಬಂದು ರೀಚ್ ಆದ್ವಿ ನಾವು. ಊಟ ಆಯ್ತಾ? ಇಲ್ಲಿ 2 ದಿನದ್ದು ನೇಮೋತ್ಸವ ಇತ್ತು. ಇದು 2ನೇ ದಿನದ್ದು. ಅಲ್ಲಿ ಭಂಡಾರ ಹೋಗ್ತದೆ. ಇದು ಆಂಟಿಯವರದ್ದು ರಿಲೇಟಿವ್ ಮನೆಯಿಂದನೇ ಭಂಡಾರ ಹೋಗೋದು. ಭಂಡಾರದ್ದು ಮನೆ ಉಂಟಿಲ್ಲಿ. ಅದು ಹೋಗಿರುವ ಭಂಡಾರ ನೇಮೋತ್ಸವ ಆದ ನಂತರ ರಾತ್ರಿ 3 ಗಂಟೆಗೆ ವಾಪಸ್ ಬರ್ತದೆ. ಇಲ್ಲಿ ನಮ್ಮ ಮನೆಯ ಹತ್ತಿರನೇ ತೋಟ ಉಂಟಲ್ಲ, ಅಲ್ಲೇ ದಾರಿಯಲ್ಲಿ ಬರೋದು. ಇದು ಬರುವ ಚಂದವೇ ನೋಡಲಿಕ್ಕೆ ಚಂದ ನೋಡಿ. ಪಲ್ಲಕ್ಕಿಯಲ್ಲಿ ಬರ್ತದೆ. ಮತ್ತು ದೊಂದಿ ಬೆಳಕು ಮತ್ತು ಪಲ್ಲಕ್ಕಿಯಲ್ಲಿ ಬರೋದು. ಹಾಗೆ ಒಂದು ಸಣ್ಣ ಕ್ಲಿಪ್ಪು ಇಲ್ಲಿ ಆ್ಯಡ್ ಮಾಡ್ತೇನೆ ನೋಡಿ. ನಾವಿದನ್ನು ನೋಡಲಿಕ್ಕೆ ಅಂತಲೇ 3 ಗಂಟೆಗೆ ಎದ್ದು ಹೊರಗಡೆ ಬಂದದ್ದು.